ಹೆಲೋ ಫ್ರೆಂಡ್ಸ್, ಸಾಕಷ್ಟು ಜನ ನ್ಯೂ ಮಾಮ್ಸ್ಗೆ ಪಾಪುಗಳದ್ದು ಹೆಂಗೆ ವೆಯ್ಟ್ ಗೇನ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿರುತ್ತೆ. ಸೊ ಅದ್ರ ಬಗ್ಗೆನೇ ಮಾತಾಡೋಣ ಬನ್ನಿ. ಹೆಂಗೆ ಅಂದರೆ, ಈ ಪಾಪುಗಳದ್ದು ಹುಟ್ಟಿದಾಗ ಎಷ್ಟು ವೆಯ್ಟ್ ಇರ್ತಾರೆ, 6 ತಿಂಗಳೊಳಗಡೆ ಅದ್ರ ವೆಯ್ಟ್ ಬಂದು ಡಬಲ್ ಆಗಬೇಕು. ಹಾಗೆ 1 ವರ್ಷದ್ದು ಆ ಟೈಮ್ಗೆ ಅದ್ರ ವೆಯ್ಟ್ ಬಂದು ತ್ರಿಬಲ್ ಆಗಬೇಕು. ಇದು ಬಂದು ರಿಯಲ್ ಗ್ರೋತ್ ಅಂತ ಹೇಳ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೇನಾದರೂ ಪ್ರೆಗ್ನೆನ್ಸಿ, ನ್ಯೂ ಮಾಮ್ಸ್ ಹಾಗೆ ಬೇಬಿ ರಿಲೇಟೆಡ್ ವಿಡಿಯೋಸ್ ಬೇಕು ಅಂದರೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗೇ ಆಗುತ್ತೆ. ಸೊ ಫಸ್ಟ್ನೇದಾಗಿ ಬಂದು ನೀವು ಎಲ್ಲೇ ಹೋಗಿ ಯಾರನ್ನೇ ಕೇಳಿ ಏನೇ ಹೇಳಿದ್ರು ಕೂಡ ಫಸ್ಟು ಎಲ್ಲರೂ ರೆಫರ್ ಮಾಡೋದೇ ಬ್ರೆಸ್ಟ್ ಮಿಲ್ಕ್. ಪಾಪುಗಳಿಗೆ ಬ್ರೆಸ್ಟ್ ಮಿಲ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮತ್ತು ಫಸ್ಟ್ನೇದಾಗಿ ಹೆಂಗಾಗುತ್ತೆ ಅಂದರೆ, ಇವಾಗ ಅಮ್ಮಂದಿರು ಏನು ಮಾಡ್ತಾರೆ ಅಂದರೆ, ಅವ್ರ ಪಾಪುಗಳನ್ನು ಮತ್ತು ಬೇರೆಯವ್ರ ಪಾಪುಗಳನ್ನು ಕಂಪ್ಯಾರಿಸನ್ ಮಾಡೋದು ಜಾಸ್ತಿ. ಅದರಲ್ಲಿ ಅವ್ರ ಪಾಪು ಸ್ವಲ್ಪ ವೆಯ್ಟ್ ಕಡಿಮೆ ಇದ್ದು ಬೇರೆಯವ್ರದ್ದು ಪಾಪು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದರೆ ಅವ್ರಿಗೆ ಅಲ್ಲೇ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ, ಈ ಬ್ರೆಸ್ಟ್ ಮಿಲ್ಕ್ ಕೊಡ್ತಿರ್ತಾರೆ ಅಲ್ವಾ, ಸೊ ಆ ಪಾಪು ಜಾಸ್ತಿ ದಪ್ಪಾಗಿದೆ ಅಂತ ಹೇಳ್ಬಿಟ್ಟು ಬ್ರೆಸ್ಟ್ ಮಿಲ್ಕ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು, ಅಂದರೆ ಈಗ ಒಂದು 2 ತಿಂಗಳು 3 ತಿಂಗಳು 4 ತಿಂಗಳು ಈ ರೀತಿ ಇರುತ್ತೆ ಅಲ್ವಾ, ಸೊ ಆ ಟೈಮಲ್ಲೇ ಕೂಡ ಸಾಲಿಡ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಯ್ಯೋ ನಮ್ಮ ಪಾಪುನು ದಪ್ಪ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಈ ಬ್ರೆಸ್ಟ್ ಮಿಲ್ಕ್ನ ಸ್ವಲ್ಪ ಕಡಿಮೆನೇ ಮಾಡಿಬಿಟ್ಟು ಸಾಲಿಡ್ನ ಜಾಸ್ತಿ ಮಾಡಿಬಿಡ್ತಾರೆ. ಸೊ ಫಸ್ಟ್ನೇದಾಗಿ ಮೊದಲು ಅವ್ರು ಮಾಡೋವಂಥ ದೊಡ್ಡ ಮಿಸ್ಟೇಕ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮಿಸ್ಟೇಕ್ನ ಕಡಿಮೆ ಮಾಡಬೇಕು. 6 ತಿಂಗಳು ತನಕ ಜಸ್ಟ್ ಬ್ರೆಸ್ಟ್ ಮಿಲ್ಕ್ನೇ ಕೊಡಬೇಕು. ಇನ್ನು ನೆಕ್ಸ್ಟ್ ಒನ್ ಬಂದು ಇದ್ರ ಜೊತೆಗೆ ಪಾಪುದು ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗೆ ಅಂದರೆ, ಇವಾಗ ನ್ಯೂ ಬಾರ್ನ್ ಬೇಬೀಸ್ಗೆ ಅಂದರೆ ಒಂದು 15-20 ಡೇಸ್, 1 ಮಂತ್ 2 ಮಂತ್ ಈ ರೀತಿ ಇರುತ್ತಲ್ವ, ಸೊ ಅವಾಗೆಲ್ಲ ಏನು ಮಾಡಬೇಕು ಅಂದರೆ ಆ ಮಕ್ಳುಗಳದ್ದು ಹೆಲ್ತ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗೆ ಅಂದರೆ, ಇವಾಗ ಪಾಪುಗಳಿಗೆ ಶೀತ ಆಗದೆ ರೀತಿ, ಜ್ವರ ಬರದೇ ಇರೋ ರೀತಿ, ಕೋಲ್ಡು ಕಫ ಈ ರೀತಿ, ಹೊಟ್ಟೆ ನೋವಾಗಿರಲಿ ಏನು ಬರ್ದಂಗೆ ನೋಡ್ಕೋಬೇಕು. ಇವಾಗ ಶೀತ ಈ ಕಫ ಎಲ್ಲ ಹೆಂಗಾಗ್ಬಿಡುತ್ತೆ ಅಂದರೆ, ಇವಾಗ ಸ್ನಾನ ಮಾಡ್ಕೊಂಡು ಬಂದು ಕರ್ಕೊಂಡು ಬರ್ತಾರೆ ನೋಡಿ, ಆವಾಗ ಡ್ರೆಸ್ ಮಾಡ್ತಾ ಕುತ್ಕೊಂಡ್ಬಿಡೋದು, ಅವಾಗೆಲ್ಲ ಗಾಳಿ ಎಲ್ಲ ಜಾಸ್ತಿ ಆಗುತ್ತೆ ಬರುತ್ತಲ್ವ ಪಾಪುಗೆ, ಆವಾಗ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಹೊಟ್ಟೆ ನೋವು ಬರೋವಂಥದ್ದು. ಇವಾಗ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಒಂದು ಸ್ವಲ್ಪ ಜನ ಅಮ್ಮಂದಿರು ಏನು ಬೇಕು ಅದನ್ನ ತಿನ್ಬಿಡ್ತಾರೆ, ಅದನ್ನ ಪಾಪುಗಳಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಅವಾಗ ಮಕ್ಳುಗಳಿಗೆ ಹೊಟ್ಟೆ ನೋವು ಬರೋವಂಥದ್ದು, ಜಾಸ್ತಿ ಅಳೋ ಅಂಥದ್ದು. ಸೊ ಹೊತ್ತಾಗ ಎಲ್ಲ ಮಕ್ಳುಗಳ್ದು ಎನರ್ಜಿ ಎಲ್ಲ ಕಡಿಮೆ ಆಗಿ ಅವು ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಮಕ್ಳುಗಳ್ದು ಹೆಲ್ತನ್ನ ಕೂಡ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇದರಿಂದನೂ ಕೂಡ ವೆಯ್ಟ್ ಲೆಸ್ ಆಗಿಬಿಡ್ತಾರೆ. ಹಾಗಾಗಿ ಇದೊಂದು ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಒನ್ ಬಂದು ಪಾಪುದು ನಿದ್ದೆ. ಸೊ ಪಾಪು ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕು ಅಂದರೆ ನಿದ್ರೆನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಒಂದು ಸ್ಲೀಪಿಂಗ್ ರೋಟೀನ್ನ ಫಾಲೋ ಮಾಡಬೇಕಾಗತ್ತೆ. ಅದರಲ್ಲೂ ನ್ಯೂ ಬಾರ್ನ್ ಇಂದನೇ ಸ್ಟಾರ್ಟ್ ಮಾಡಿದ್ರೆ ನಾವು ಬೆಟರು. ಸ್ವಲ್ಪ ಒಂದು 5 ತಿಂಗಳು 6 ತಿಂಗಳು 7 ತಿಂಗಳು ಕಳೆದ ಮೇಲೆ ಅದು ಸ್ವಲ್ಪ ಆ ಕಡೆ ಆಗುತ್ತೆ. ಯಾಕೆಂದರೆ ಮಕ್ಳುಗಳು ಆವಾಗ ಜಾಸ್ತಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಸ್ವಲ್ಪ ನಿದ್ರೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಬಟ್ ನ್ಯೂ ಬಾರ್ನ್ ಸ್ಟೇಜಲ್ಲಿ ಇದ್ದಾಗಲೇ ನಾವು ಒಂದು ಒಳ್ಳೆ ಸ್ಲೀಪಿಂಗ್ ರೋಟೀನ್ನ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಅವುಗಳು ಜಾಸ್ತಿ ನಿದ್ದೆ ಮಾಡೋ ರೀತಿ ಮಾಡಿದ್ರೆ ಅವು ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿದ್ದೆ ಒಂದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಬೇಬಿಗೆ ಬಾಡಿ ಮಸಾಜ್. ಸೊ ಇದು ಹೆಂಗಾಗುತ್ತೆ ಅಂದರೆ, ಇವಾಗ ಪಾಪುಗಳನ್ನ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಎತ್ಕೊಂಡಿರ್ತೀವಿ, ಆಟ ಆಡಿಸ್ತೀವಿ. ಆಮೇಲೆ ಮನೇಲಿ ಏನಾದರೂ ಜಾಸ್ತಿ ಜನ ಇದ್ದರೆ ಅವರು ಕೂಡ ಎತ್ಕೊಂಡು ಹೋಗೋಕ್ಕೆ ಮೈಕೈ ನೋವು ಬಂದಿರುತ್ತೆ, ಸ್ಟ್ರೆಸ್ ಆಗಿರುತ್ತೆ. ಸೊ ಈ ರೀತಿ ಎಲ್ಲ ಆಗಿರುತ್ತಲ್ವ. ಸೊ ಆವಾಗ ನಾವು ಒಂದು ಒಳ್ಳೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿ ಮಸಾಜ್, ಕೈ ಕಾಲು ಮೈಗೆ ಎಲ್ಲ ರೀತಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ, ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸೋದ್ರಿಂದ ಅವಕ್ಕೆ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ, ಸ್ಟ್ರೆಸ್ ಎಲ್ಲ ಹೋದಂಗೆ ಅನಿಸುತ್ತೆ, ಮತ್ತು ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಬಾಡಿ ಮಸಾಜ್ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದರಿಂದ ಪಾಪುದು ಡೆವಲಪ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದು ಸರಿಯಾದ ಟೈಮ್ಗೆ ಸಾಲಿಡ್ನ ಸ್ಟಾರ್ಟ್ ಮಾಡೋ ಅಂಥದ್ದು. ಹಿಂಗಾಗುತ್ತೆ ಅಂದರೆ, ತುಂಬ ಜನ ತುಂಬ ಬೇಗನೂ ಸ್ಟಾರ್ಟ್ ಮಾಡಿಬಿಡ್ತಾರೆ, ಕೆಲವೊಬ್ಬರು ಜನ ತುಂಬ ಲೇಟಾಗೂ ಮಾಡ್ತಾರೆ. ಹೇಗೆ ಅಂದರೆ, ಪಾಪು ಒಂದು 2 ತಿಂಗಳು 3 ತಿಂಗಳು ಇರುವಾಗಲಿಂದನೇ ಕೂಡ ಒಬ್ರೊಬ್ರು ಸಾಲಿಡ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗೆ ಒಬ್ರೊಬ್ರು ಏನು ಮಾಡ್ತಾರೆ ಅಂದರೆ, ಪಾಪು ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು 7 ತಿಂಗಳು 8 ತಿಂಗಳಾದರೂ ಕೂಡ ಇನ್ನು ಸಾಲಿಡ್ ಸ್ಟಾರ್ಟ್ ಮಾಡಿರೋದಿಲ್ಲ. ಸೊ ಈ ರೀತಿ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ, ಎಕ್ಸಾಕ್ಟಾಗಿ 6 ತಿಂಗಳಿಗೇ ಸಾಲಿಡ್ನ ಸ್ಟಾರ್ಟ್ ಮಾಡಬೇಕು. ಎಲ್ಲ ಡಾಕ್ಟರ್ಸ್ಗಳು ಕೂಡ ಇದನ್ನೇ ರೆಫರ್ ಮಾಡೋದು. 6 ತಿಂಗಳ ತನಕ ಬ್ರೆಸ್ಟ್ ಮಿಲ್ಕು, 6 ತಿಂಗಳಾದಮೇಲೆ ಸಾಲಿಡ್ ಅನ್ನೋಂಥದ್ದು. ಸೊ ಇವಾಗ ಸಾಲಿಡ್ ವಿಚಾರಕ್ಕೆ ಬಂದರೆ, ಜಸ್ಟ್ ನಾವು ಸಾಲಿಡ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬರೀ ರಾಗಿ ಸರಿ ಬರುತ್ತಲ್ಲ, ಬರೀ ಅದೊಂದನ್ನೇ ಕೊಡ್ತಾ ಹೋಗಬಾರ್ದು. ಮತ್ತು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಅಂದರೆ ಇವಾಗ ತಾನೇ ಸಾಲಿಡ್ನ ಸ್ಟಾರ್ಟ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಹಂಗಂದ ತಕ್ಷಣ ಏನು 3 ಟೈಮು ಕೂಡ ಸಾಲಿಡ್ನೇ ಕೊಟ್ಬಿಡೋದು ಆ ರೀತಿ ಎಲ್ಲ ಮಾಡಬಾರ್ದು. ಸ್ಟಾರ್ಟಿಂಗು ಸ್ವಲ್ಪ ಮಕ್ಕಳು ಹೆಂಗೆ ಇಷ್ಟಪಡ್ತಾರೆ ಅದ್ರ ಬೇಸಿಸ್ ಮೇಲೆ ನಾವು ಕೊಡಬೇಕಾಗತ್ತೆ. ಸ್ಟಾರ್ಟಿಂಗು ಜಸ್ಟು 1 ಟೈಮ್ ಕೊಡಬೇಕು. 1 ಟೈಮಲ್ಲೂ ಕೂಡ ಒಂದು ಅರ್ಧ ಸ್ಪೂನ್ 1 ಸ್ಪೂನ್ ಈ ರೀತಿ ಸ್ಟಾರ್ಟ್ ಮಾಡಬೇಕು. ಅದಾದ
ಅದಾದಮೇಲೆ ಮಕ್ಳುಗಳು ಇಷ್ಟಪಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ನೋಡಿ, ಅದಾದಮೇಲೆ ಬೇಕಾದ್ರೆ ನೆಕ್ಸ್ಟು 2 ಟೈಮ್ಸ್ಗೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಆಮೇಲೆ ಸ್ವಲ್ಪ ತಿಂಗಳುಗಳು ಕಳೀತಾ 3 ಟೈಮ್ಸ್ಗೆ ಎಕ್ಸ್ಟೆಂಡ್ ಮಾಡಬೇಕು. ಈ ರೀತಿ ಮಾಡಬೇಕಾಗತ್ತೆ. ಒಂದೇ ಸರಿ ನಾವು 3 ಟೈಮು ಜಾಸ್ತಿ ನಮ್ಗೆ ಎಷ್ಟು ಇಷ್ಟ ಬಂತು ಪಾಪು ವೆಯ್ಟ್ ಗೇನ್ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಇವಾಗ ಸಾಲಿಡ್ ಕೊಡ್ತಾ ಇದ್ದೀವಿ ಅಂದರೆ ನಾವು ಬರೀ ಜಸ್ಟ್ ರಾಗಿ ಸರಿನ ಮಾತ್ರ ಕೊಡಬಾರ್ದು. ಸ್ಟಾರ್ಟಿಂಗ್ ಬೇಕಾದ್ರೆ ಅದನ್ನು ಕೊಟ್ಟು ಸ್ವಲ್ಪ ದಿನಗಳು ಕಳೀತಾ ಅದ್ರ ಜೊತೆಗೆ ಫ್ರೂಟ್ಸು, ವೆಜಿಟೇಬಲ್ಸು, ಮತ್ತು ಹಾಲು, ಮೊಸರು, ಹಾಗೆ ತುಪ್ಪ ಇದನ್ನೆಲ್ಲನೂ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಗತ್ತೆ. ನಾವು ಈಗ ಪಾಪುಗಳು 6 ತಿಂಗಳು 7 ತಿಂಗಳು ಇರ್ತಾರಲ್ಲ, ಈ ಟೈಮಲ್ಲಿ ನಾವು ಏನು ಒಂದು ಆಹಾರಗಳನ್ನ ನಾವು ಅವಕ್ಕೆ ರೂಢಿ ಮಾಡ್ತೀವಿ, ಸೊ ಮುಂದೆನೂ ಕೂಡ ಅವರು ಅದನ್ನೇ ರೂಢಿ ಆಗ್ತಾರೆ. ಹಂಗಂತ ಹೇಳ್ಬಿಟ್ಟು ಜಸ್ಟ್ ನಾವು ಮಕ್ಳುಗಳಿಗೆ ಬರೀ ಸಪ್ಪೆ ಊಟನೇ ತಿನ್ನಿಸೋ ಅಂಥದ್ದು, ಜಾಸ್ತಿ ಖಾರ ತಿನ್ನಿಸ್ದೇ ಇರೋ ಅಂಥದ್ದು, ಸೊ ಈ ರೀತಿ ಎಲ್ಲ ನಾವು ಮಾಡ್ಕೋಬಾರ್ದು. ಪ್ರತಿಯೊಂದು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಮಕ್ಳುಗಳಿಗೆ. ಫ್ರೂಟ್ಸು, ಪ್ರತಿಯೊಂದು ಫ್ರೂಟ್ಸ್ಗಳದ್ದು ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಅವಕ್ಕೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಮತ್ತು ವೆಜಿಟೇಬಲ್ಸು ಅಷ್ಟೇ, ವೆಜಿಟೇಬಲ್ ಪ್ಯೂರಿ ಆಗಿರ್ಬೋದು, ಹೀಗೆ ಸಾಕಷ್ಟು ಬರುತ್ತಲ್ಲ, ಸೊ ಇದನ್ನೆಲ್ಲಂದು ಕೂಡ ಅವ್ರಿಗೆ ನಾವು ತಿನ್ನಿಸ್ಬೇಕಾಗುತ್ತೆ. ಮತ್ತು ಹಿಂಗೆ ಅಕ್ಕಿದು ಸಿರ್ಲ್ಯಾಕ್ ಬರುತ್ತೆ, ಗೋಧಿ ಸಿರ್ಲ್ಯಾಕ್ ಬರುತ್ತೆ, ಸೊ ಈ ರೀತಿ ಎಲ್ಲ ಥರದ ಫುಡ್ಗಳನ್ನೂ ಕೂಡ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಗುತ್ತೆ. ನಾವು ಒಂದೇ ಒಂದು ಫುಡ್ಡು ರೋಟಿನ ನಾವು ಇಟ್ಕೊಂಡ್ಬಿಟ್ರೆ ಅವ್ರು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ, ಜಸ್ಟ್ ರಾಗಿ ಸರಿ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಮಾಡ್ಕೋಬಾರ್ದು. ಪ್ರತಿಯೊಂದನ್ನು ಕೂಡ ನಾವು ಅವ್ರಿಗೆ ಟೇಸ್ಟ್ ಮಾಡಿಸ್ಬೇಕಾಗತ್ತೆ. ಇದು ಒಂದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ನಾವು ಇಷ್ಟೆಲ್ಲನೂ ತಿನ್ನಿಸೋದ್ರಿಂದ ಪಾಪುಗೆ ಒಳ್ಳೆ ಪ್ರೋಟೀನು, ಎನರ್ಜಿ ಎಲ್ಲದು ಕೂಡ ಸಿಗುತ್ತೆ, ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದು ನಾನು ಆವಾಗಲೇ ಹೇಳ್ದಂಗೆ ನಾವು ಒಂದೇ ಸರಿ ಪ್ರತಿಯೊಂದನ್ನು ಕೂಡ ಮಕ್ಳುಗಳಿಗೆ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಬಾರ್ದು, ನಿಧಾನಕ್ಕೆ ತಿನ್ನಿಸ್ತಾ ಹೋಗಬೇಕು. ಹಾಗೆ ಸ್ಟಾರ್ಟಿಂಗು 1 ಟೈಮ್ ಅಷ್ಟೇ ತಿನ್ನಿಸ್ಬೇಕು, ಆಮೇಲೆ 2 ಟೈಮ್ ತಿನ್ನಿಸ್ಬೇಕು. ಅದಾದಮೇಲೆ ಒಂದು 7 ತಿಂಗಳು 8 ತಿಂಗಳು ಆ ಸ್ಟೇಜಿಗೆ ಬರ್ತಾರಲ್ಲ ನೋಡಿ, ಆವಾಗಲೂ ಕೂಡ ನಾವು 3 ಟೈಮ್ ತಿನ್ನಿಸೋದಕ್ಕೆ ಹೋಗಬಾರ್ದು. ಪಾಪುಗಳು ಸ್ವಲ್ಪನೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಒಂದೇ ಸರಿ ನಮ್ಮ ಥರ ಜಾಸ್ತಿ ತಿನ್ನೋದಕ್ಕೆ ಆಗಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಒಂದು ದಿನದಲ್ಲಿ 4 ಟೈಮು 5 ಟೈಮು, ಬೇಕು ಅಂದರೆ 6 ಟೈಮು, ಸ್ವಲ್ಪನೇ ಅವಕ್ಕೆ ಯಾವ್ಯಾವ ಟೈಮಲ್ಲಿ ಇಷ್ಟಪಡ್ತಾರೆ ಆ ಟೈಮಲ್ಲಿ ತಿನ್ನಿಸೋದ್ರಿಂದ ಒಂದು ಒಳ್ಳೆ ವೆಯ್ಟ್ ಗೇನ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದು ಇದನ್ನೆಲ್ಲ ತಿನ್ನಿಸೋ ಒಂದು ಬರದಲ್ಲಿ ನಾವು ಬ್ರೆಸ್ಟ್ ಮಿಲ್ಕ್ನ ಕಡಿಮೆ ಮಾಡಬಾರ್ದು, ಅದ್ರ ಜೊತೆಗೆ ಇದು ಕೂಡ ಇರಬೇಕು. ಮತ್ತು ನಾವು ಬ್ರೆಸ್ಟ್ ಮಿಲ್ಕ್ ಕುಡಿಸಿದ ತಕ್ಷಣ ನಾವು ಸಾಲಿಡ್ನ ತಿನ್ನಿಸೋದಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಇವಾಗಷ್ಟೇ ಅದನ್ನು ಕುಡ್ದಿರ್ತಾರಲ್ವ, ಹಾಗಾಗಿ ಅವಕ್ಕೆ ಜಾಸ್ತಿ ಹೊಟ್ಟೆ ಹಸ್ವಾಗಿರಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ಸಾಲಿಡ್ನ ತಿನ್ನಿಸ್ಬೇಕಾಗತ್ತೆ. ಲಾಸ್ಟ್ ಒಂದು ಬಂದು ನಾವು ಒಂದು ಒಳ್ಳೆ ರೋಟೀನ್ನ ಫಾಲೋ ಮಾಡಬೇಕಾಗತ್ತೆ. ಹೇಗೆ ಅಂದರೆ ಇವಾಗ ನಾವು ಫುಡ್ ರೋಟೀನ್ನ ಫಾಲೋ ಮಾಡಬೇಕಾಗುತ್ತೆ, ಸ್ಲೀಪಿಂಗ್ ರೋಟೀನ್ನ ಫಾಲೋ ಮಾಡಬೇಕಾಗುತ್ತೆ. ಹೀಗೆ ನಾವು ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು ಅನ್ನೋದನ್ನು ಒಂದು ಸೆಟ್ ಮಾಡ್ಕೊಂಡಿರಬೇಕು. ಅಂದರೆ ಯಾವ ಟೈಮ್ಗೆ ಸಾಲಿಡ್ ಕೊಡಬೇಕು, ಯಾವ ಟೈಮ್ಗೆ ಮಲಗಿಸ್ಬೇಕು ಪಾಪನ, ಯಾವ ಟೈಮ್ಗೆ ಆಟ ಆಡಿಸ್ಬೇಕು. ಸೊ ಇದನ್ನೆಲ್ಲದು ಕೂಡ ಒಂದು ಕರೆಕ್ಟಾಗಿ ಒಂದು ಒಳ್ಳೆ ಟೈಮಿಂಗ್ಸ್ನ ನಾವು ಇಟ್ಕೊಂಡು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಇದರಿಂದ ಪಾಪುಗೆ ವೆಯ್ಟ್ ಗೇನ್ ಆಗೋದಕ್ಕೆ ಯೂಸ್ಫುಲ್ ಆಗುತ್ತೆ. ಎಸ್ ಗೈಸ್, ಈ ಟಿಪ್ಸ್ ಎಲ್ಲನೂ ಫಾಲೋ ಮಾಡಿ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗೇ ಆಗುತ್ತೆ ಮತ್ತು ಪಾಪು ವೆಯ್ಟ್ ಗೇನ್ ಆಗೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.